ರಾಜ್ಯಕ್ಕೆ ಆಗಮಿಸಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ. ಉತ್ತರ ಕರ್ನಾಟಕದಲ್ಲಿ ಅಮಿತ್ ಶಾ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರವನ್ನ ನಡೆಸಲಿದ್ದಾರೆ. ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಪರ ಅಮಿತ್ ಶಾ ಮತಬೇಟೆಯಾಡಲಿದ್ದಾರೆ. ಹುಕ್ಕೇರಿ ಹೊರವಲಯದಲ್ಲಿ ನಡೆಯಲಿರುವಂತಹ ಸಮಾವೇಶ, ಈ ಒಂದು ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಎರಡನೇ ಬಾರಿಗೆ ಇದೀಗ ಅಮಿತ್ ಶಾ ಆಗಮಿಸ್ತಾ ಇರುವಂತದ್ದು ಉತ್ತರ ಕರ್ನಾಟಕಕ್ಕೆ. ಅಮಿತ್ ಶಾ ಮತ ಶಿಕಾರಿಯನ್ನ ನಡೆಸಲಿಕ್ಕಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರವನ್ನ ಮಾಡಲಿಕ್ಕಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸೇನು ಸಂಜು, ಬಿಜೆಪಿ ಚಾಣಕ್ಯ ಅಮಿತ್ ಶಾ ಉತ್ತರ ಕರ್ನಾಟಕಕ್ಕೆ ಎರಡನೇ ಬಾರಿ ಆಗಮಿಸ್ತಾ ಇರುವಂತದ್ದು, ತಯಾರಿ ಎಲ್ಲ ಯಾವ ರೀತಿಯಾಗಿ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಹೌದು. ಏನಂತಂದ್ರೆ ಮತದಾನ ಇನ್ನೇನು ಕೆಲವು 2 ರಿಂದ 3 ದಿನಗಳ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಇನ್ನು ಉತ್ತರ ಕರ್ನಾಟಕ ಭಾಗವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಂಥದ್ದು. ಅಂತಂದ್ರೆ ಏನು ಬಿಜೆಪಿ ಭದ್ರಕೋಟೆ ಆಗಿರ್ತಕ್ಕಂತಹ ಚಿಕ್ಕೋಡಿಗೆ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಹುಕ್ಕೇರಿಯಲ್ಲಿ ಇರ್ತಕ್ಕಂತಹ ವಿಶ್ವರಾಜ್ ಭವನ್ ಎದುರುಗಡೆಯಲ್ಲಿರ್ತಕ್ಕಂತಹ ಮೈದಾನದಲ್ಲಿ ಇವತ್ತು ಅಮಿತ್ ಶಾ ಅವರು ಏನು ಬೃಹತ್ ಸಮಾವೇಶಕ್ಕೆ ಆಗಮನ ಮಾಡಿದ್ದಾರೆ. ಈಗಾಗಲೇ ಏನು ಸಾಂಗ್ಲಿಯಲ್ಲಿರ್ತಕ್ಕಂತಹ ವಿಮಾನ ನಿಲ್ದಾಣದಿಂದ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಇದು ಹುಕ್ಕೇರಿಯ ಏನು ಮೈದಾನದಲ್ಲಿ ಆಗಮಿಸಿದ್ದಾರೆ. ಇಲ್ಲೇ ಆಗಮಿಸಿ ಸಮಾವೇಶದಲ್ಲಿ ಪಾಲ್ಗೊಂಡು ಇಲ್ಲಿರ್ತಕ್ಕಂತಹ ಬಿಜೆಪಿ ಪರವಾಗಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಪರವಾಗಿ ಮತಯಾಚನೆ ಸಹ ನಡೆಸಲಿದ್ದಾರೆ. ಏನು ಈ ಹಿಂದೆ ಸಹ ಏನು ಅಂತಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ ಚಿಕ್ಕೋಡಿ. ಕಾಂಗ್ರೆಸ್ನಿಂದ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನು ಸ್ಪರ್ಧೆ ಮಾಡಿರೋದ್ರಿಂದ ಈ ಒಂದು ಕ್ಷೇತ್ರ ಹೈ ವೋಲ್ಟೇಜ್ ಆಗಿ ಗುರುತಿಸಿದೆ. ಹೀಗಾಗಿ ಇವತ್ತು ಇಲ್ಲಿ ಹುಕ್ಕೇರಿಯಲ್ಲಿ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ದೃಶ್ಯಾವಳಿಗಳಲ್ಲೂ ಸಹ ಇದೇ ಒಂದು ಸ್ಟೇಜ್ ನಲ್ಲಿ ಜನರನ್ನ ಉದ್ದೇಶಿಸಿ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. ಸುಮಾರು 20 ರಿಂದ 25 ಸಾವಿರ ಇಲ್ಲಿ ಜನರು ಸೇರಿರುವಂತದ್ದು. ಎಲ್ಲ ಒಂದ್ ಕಡೆ ಹೇಳ್ಬೇಕಂತಂದ್ರೆ ಬಿಜೆಪಿ ಭದ್ರಕೋಟೆ ಆಗಿರ್ತಾರೆ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಇವತ್ತು ಬಿಜೆಪಿ ರಣಕಾಳೆಯನ್ನ ಹೋಗ್ಲಿದೆ ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಯಾವುದೇ ರೀತಿಯಾದಂತ ಅಂದ್ರೆ ಕೇಂದ್ರ ಹಾಗೂ ರಾಜ್ಯದ ಸಚಿವರುಗಳು ಸಹ ಕಾಂಗ್ರೆಸ್ ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕಟ್ಟರ್ ಹಿಂದೂವಾದಿಗಳನ್ನ ಕಣಕ್ಕಿಳಿಸ್ತಾ ಇರುವಂತದ್ದು. ಈ ಹಿಂದೆ ಸಹ ಜಾರಕಿಹೊಳಿ ಅವರು ಹಿಂದೂ ಪದ ಅಶ್ಲೀಲ ಅಂತಾನೂ ಸಹ ಹೇಳಿದ್ರು. ಹೀಗಾಗಿ ಇದು ಎಲ್ಲವನ್ನು ಅಸ್ತ್ರವಾಗಿಟ್ಟು ಬಿಜೆಪಿಯ ಚಾಣಕ್ಯ ಹರಿಯಲಿದ್ದಾರೆ. ಶ್ರುತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಮ್ಮೆಲ್ಲರ ಆಶೀರ್ವಾದವನ್ನು ಮಾಡಿ ಅವರ ಕೈಯನ್ನ ಬಲಪಡಿಸುವಂತಹದ್ದು. ಆದ್ರೆ ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಚುನಾವಣೆ, ಈ ಬಾರಿ ನಾವು 3ನೇ ಬಾರಿ ರೇವಣ್ಣ ಜರ್ಮನಿನಲ್ಲಿರೋ ಮಾಹಿತಿ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸಂತ್ರಸ್ತರು ಯಾರು ಬೇಕಾದರೂ ಬಂದು ದೂರು ಕೊಡಬಹುದು, ಎಲ್ಲ ರೀತಿಯಲ್ಲೂ ಧೈರ್ಯ ತುಂಬುವಂಥ ಪ್ರಯತ್ನ ಮಾಡ್ತೀವಿ, ಯಾರು ಬೇಕಾದರೂ ಕಂಪ್ಲೇಂಟ್ ಮಾಡಬಹುದು, ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದರೆ ಹೇಗೆ, ಹಾಗೆ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅವರಿಗೆ ಏನು ನಾವು ಪ್ರೊಸೀಜರ್ ಬಿಟ್ಟು ಮಾಡಿ ಅಂತ ನಾವು ಹೇಳೋಕ್ಕಾಗೋದಿಲ್ವಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀವಿ, ಅದು ಮಾಡ್ಬೋದು ಅವರು. ನಾವು ನೀವು ಪಾಸ್ಪೋರ್ಟೇ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇಲ್ಲ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅಂದರೆ ಕೆಲವು ಇಮ್ಯುನಿಟಿ ಇರುತ್ತೆ, ಅದಕ್ಕೋಸ್ಕರ ನಾವು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅಂತ ಪತ್ರ ಬರೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಅದು ಮಾಡ್ಬೋದು. ಅದು ಇಲ್ಲ, ನಮಗೆ ಸಿಕ್ಕಿರೋ ಟಿಕೆಟ್ ಪ್ರಕಾರ ಜರ್ಮನಿಗೆ ಹೋಗಿದ್ದಾರೆ ಅಂತ. ಈಗ ನಾವು ಜರ್ಮನಿಯಲ್ಲಿ ವೆರಿಫಿಕೇಷನ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅದು ನಮ್ಮ ಇದರಲ್ಲಿ ಬರೋದಿಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ನಾವೇನಪ್ಪ ಮಾಡ್ಬೋದು ಅಂದರೆ ಇಲ್ಲಿಂದ ನಾವು ಯಾರನ್ನಾದರೂ ಕಳಿಸಿ ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಅದು ನೆಕ್ಸ್ಟ್ ಫೇಸ್ನಲ್ಲಿ ಆಗ್ತದೆ. ಈಗ ಅದನ್ನು ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ನಾನು ಈ ರಾಜಕೀಯ ಪ್ರಶ್ನೆಗಳಿಗೆ ಹೆಚ್ಚಿಗೆ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವರು ಯಾವ ಆಧಾರದ ಮೇಲೆ ಅವರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ. ಈಗ ನಾವು SITಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು, ಯಾರು ಅದನ್ನು ಹೊರಗಡೆ ತಂದು ಮಾಡಿದರು, ಯಾವಾಗಿಂದ ಹೊರಗಡೆ ಬಂದಿದೆ, ಇವೆಲ್ಲ ಅವರು ನೋಡ್ತಾರೆ. SITನವ್ರು ಅವೆಲ್ಲ ನೋಡ್ತಾರೆ, ಅದಕ್ಕೆ ಬೇಕಾದಂಥ ಕ್ರಮನೂ ತಗೊಳ್ತಾರೆ. ಧೈರ್ಯ ಕೊಡ್ತಾ ಇದ್ದೀವಿ. ಯಾರ್ಯಾರನ್ನ ನಾವು ಈಗ ಐಡೆಂಟಿಫೈ ಮಾಡಿದ್ದೀವಿ.